ಈ ಹಿಂದೆ ವಾಲ್ಮೀಕಿ ಹಗರಣ ಆಯಿತು. ವಾಲ್ಮೀಕಿ ಹಗರಣದಲ್ಲಿ ಚಂದ್ರಶೇಖರ್ ಎನ್ನುವರು ಆತ್ಮಹತ್ಯೆ ಮಾಡಿಕೊಂಡರು. ಬಿಜೆಪಿ ರಾಜ್ಯವ್ಯಾಪಿ ಹೋರಾಟ ಮಾಡಿದೆ. ಸಿದ್ದರಾಮಯ್ಯ ಹೇಳ್ತಿದ್ರು, ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಹೇಳ್ತಿದ್ರು, ನಾವು ಎಷ್ಟು ಮಾಡಬೇಕು, ನಾವೀಗ ರಾಜೀನಾಮೆ ಕೊಡೋಲ್ಲ. ಬಿಜೆಪಿ ಹೋರಾಟದ ಫಲವಾಗಿ ನಾಗೇಂದ್ರ ಕೂಡ ರಾಜೀನಾಮೆ ನಂತರ ಕೊಟ್ಟರು. ವಾಲ್ಮೀಕಿ ಹಗರಣದಲ್ಲಿ 182 ಕೋಟಿ ಹಗರಣದ ಬಗ್ಗೆ ಬಿಜೆಪಿ ಬೀದಿಗಿದು ಹೋರಾಟ ಮಾಡಿದ್ರೆ ನೀವು ನೋಡಿದ್ರು. ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣ, ಅವರ PA ಅವರ ಹೆಸರನ್ನ ಬರೆದಿಟ್ಕೊಂಡು ದಾವಣಗೆರೆ ಗುತ್ತಿದಾರರು ಆತ್ಮಹತ್ಯೆ ಮಾಡಿಕೊಂಡ್ರು. ರುದ್ರಣ್ಣ ಎಡಬಣ್ಣವರು ಅಂತೇಳಿ. ಮತ್ತೊಂದು ಮಾಗಡಿಯಲ್ಲಿ ಕೃಷಿ ಮಾಲೀಕರು ಲಂಚ ಕೊಟ್ಟರು, ಅದನ್ನು ಕೊಡ್ಲಿಕ್ಕಾಗಿಲ್ಲ, ಪೀಡಿಸಿದ್ರು, ಅದಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು. ಯಾದಗಿರಿಯಲ್ಲಿ PS ಪರಶುರಾಮ ಸ್ಥಳೀಯ ಶಾಸಕರ ಒತ್ತಡಕ್ಕೆ ತಡೆಯಲಾಗಲು ಆತ್ಮಹತ್ಯೆ ಮಾಡಿಕೊಂಡು ನಾವು ಕಂಡು ಇರುತ್ತೆ. ಮತ್ತೊಂದು ಗಂಭೀರ ವಿಷಯ ಅಂದರೆ ಹಿಂದೂ ಮುಖಂಡರ ಕೊಲೆಯ ಸಂಚು. ಆ ಡೆತ್ ನೋಟ್ನಲ್ಲಿ ಬರೆದಿಟ್ಟು ಹಿಂದೂ ಮುಖಂಡರನ್ನ ಕೊಲೆ ಮಾಡಲಿಕ್ಕೆ ಸಂಚನ್ನ ರೂಪಣೆ ಮಾಡಿದ್ದಾರೆ, ರೂಪಿಸಿದ್ದಾರೆ. ಹಿಂದೂ ಸಮಾಜದ ಸ್ವಾಮಿಗಳು ಇದ್ದಾರೆ, ಸಿದ್ಧಲಿಂಗ ಸ್ವಾಮೀಜಿಗಳು, ಶಾಸಕರಾದಂಥ ಬಸವರಾಜ ಮತ್ತಿಮೂಡರು, ಮತ್ತೊಬ್ಬ ಬಿಜೆಪಿ ಕಲಬುರಗಿ ಭಾಗದ ನಾಯಕರು ಚಂದು ಪಾಟೀಲ್, ಅದೇ ರೀತಿ ಮಣಿಕಂಠ ರಾವ್. ಇವರ 4 ಜನರ ಕೊಲೆಗೆ ಸಂಚು ರೂಪಣೆ ಮಾಡಿದ್ದಾರೆ ಅಂತೇಳಿ ಆ ಡೆತ್ ನೋಟ್ನಲ್ಲಿ ಸಚಿನ್ ಬರೆದಿದ್ದಾರೆ. ಹಾಗಾಗಿ ಇದೊಂದು ತುಂಬಾ ಗಂಭೀರ ವಿಷಯ. ಈ ಹಿಂದೆ CID ಕೊಟ್ಟ ಕೇಸುಗಳು ಯಾವ ರೀತಿ ಹಳ್ಳ ಹಿಡಿದಿದೆ ಅನ್ನೋದು ನಮ್ಗೆ ಗೊತ್ತಿದೆ. ನಾವು ಭಾರತೀಯ ಜನತಾ ಪಾರ್ಟಿಯವರು ಇದನ್ನು CBI ಕೊಡಬೇಕು, ಆಮೂಲಾಗ್ರ ತನಿಖೆ ಮಾಡಬೇಕು ಅಂತ ನಾವು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ರಾಜ್ಯ ಪೊಲೀಸ್ ಏನಿದೆ, ಪ್ರಿಯಾಂಕಾ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರ ಮಗ, ಸಚಿವ ಬೇರೆ. ಅವರಿಂದ ರಾಜ್ಯ ಸರ್ಕಾರದಲ್ಲಿ ತನಿಖೆಯನ್ನು ನಿಷ್ಪಕ್ಷಪಾತ ತನಿಖೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಮಾಡೋಲ್ಲ.